ಈಗ ಹೆಂಗಾಗೈತಿ ಅಲ್ರಿ ಬೆಳಗಾರ ಈಗಿನ ಕಾಲದಾಗ ಹೆಂಗಿರ್ತೈತಿ ಹಂಗ ಹೇಳ್ಬೇಕು ನೋಡ್ರಿ. ಹಂಗ ಹೆಂಗ ಹೇಳ್ತೀರಿ ಬೈಯರ ಬಟ್ ನೋವಾದ್ರು ಸುಳ್ಳು ಹೇಳಂತೀರನ? ಹೋಗ್ಲಿ ಬಿಡ್ರಿ, ನಿಮ್ಮ ಜೋಡಿ ನಮ್ದೇನೇ ಮಾತು. ನಮ್ಮ ಮಾವ ಮನ್ಯಾಗ ಬಂದು ಕುಂತಾನ, ಅವಾಗ ಹಿಂಗ ನಿತ್ರ ಆಗಂಗಿಲ್ಲ, ಉಣಿಸಿ ಬರ್ತಾನ. ಯಾಕ ಅವನ ಬಟ್ಟಿಗೆ ಏನಾರ ಆಗೈತನ? ಮತ್ತ ಏನು ಯಾರ್ದಾರ ಬಾಯಾಗ ತುಪ್ಪ ಸುರಿಯಕ್ ಹೋಗಿದ್ದನ? ಏನ ನಿಮ್ಮ ಬಾಯಾಗ ಏನಾರ ತುಪ್ಪ ಸುರಿಯಕ್ ಹೋಗಿದ್ದ? ಯಾಕ್ರಿ ಬೆಳಗಾರ ಅಂತೀನಿ? ಅಲ್ಲ, ಯಾರ ಬಾಯಾಗ ಹಾಸಿ ಯಾಕೆ ತುಪ್ಪ ಸುರಿಸ್ಬೇಕು ಅಂದ್ರ ನಮ್ಮದೇನ ಹಂಗ ಬಿದ್ದು ತುಪ್ಪದ ಕಾಸಿದ್ರೆ ತುಪ್ಪ ಹೆಪ್ಪ ಗಟ್ಟೈತೆ ಅಂತ ಯಾರನ್ನೂ ನಂಬಕ್ ಆಗುದಿಲ್ರಿ ಈಗಿನ ಕಾಲದೊಳಗ. ಯಾರನ್ನೂ ನಂಬಕ್ ಹಿಡಿಯಬೇಡ್ರಿ ನೀವು ನೆಚ್ಚಿಗೆ. ರೀ 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 ನೀವು ಹಂಗ ನಾಕತ್ತೀರಿ, ನಾವು ಹಂಗ ತಿಳಿದ ಹಂಗ ನಾಕತ್ತೀವ್ರಿ. ನೀವ್ ಯಾಕೆ ಅದನ್ನ ತಪ್ಪು ತಿಳ್ಕೊತೀರಿ ಅಂತೀನಿ ನಾನು. ಬೆಳಗಾರ ಹೇಳ್ರಿ ಹೇಳ್ರಿ. ಇದೈತಲ್ರಿ, ಇದ ಬಾಳ ಚಂದ ಕಾಣ್ತೈತಿ. ನೀವ್ ಎತ್ತಲಿಲ್ಲ ಅಂದ್ರ ನಾನು ಎತ್ತಬೇಕಾಗತ್ತ. ಎತ್ತಿದ್ರ ನೆಡುವುದಿಲ್ಲ. ಏನಿದ್ರು दो टुकड़ा एक मारतो दो टुकड़ा ಅಂದ್ರ ಗಡಿಗೆಗಿನ ಬ್ಯಾನಿ ನಿಮಗೂ ಬೇಕಾಗೈತೆ ಅಂತ. ಒಟ್ಟು ನೀವು ಕೈ ಹಾಕವ್ರ ತಡ್ರಿ, ಹಂಗಾರ ಗಡಿಗೆ ತರ್ತನು ಕೈ ಹಾಕಾಕತ್ತ. ನನ್ನ ಗಡಿಗ್ಯಾಗ ನೀವು ಚಂದಂಗೆ ಕೈ ಹಾಕಬೇಕು, ಅದನ್ನ ಕೈ ಬಿಡಬಾರ್ದು. ಕೈ ಒಳಗೆ ಬ್ಯಾನಿ ಹಾಕಿದ್ರೆ ಏನಂತ ತಿಳ್ಕೊಬೇಕು. ಹಾಕ್ತೀರಾ? ಹಾಕೇ ಬಿಡ್ತೇನೆ. ನೀವಿಷ್ಟು ಗಟ್ಟಿದ ಬೆಳಕ ನಿಮ್ಮ ಗಡಿಗೆ ತುಪ್ಪ ಸುಡ್ಸೇ ಬಿಡ್ತೀನಿ. ಹಾಕ್ರಿ ನನ್ನ ಕೈಯಾಗ ಗಡಿಗಿನ. ಹಾಕ್ಲಾ? ಹಾಕ. ಹಾಕ್ಲಾ? ಅಯ್ಯ ನನ್ನ ಗಡಿಗೆ ಕೈ ಹಾಕ. ಗುಂಡ ಗಡಿಗೆ ಬೆಣ್ಣೆ 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 ಬಾಯಾಗ ಹಾಕೋ, ಬಾಯಾಗ ಹಾಕೋ, ಬಾಯಾಗ ಹಾಕೋ. ಗಡಿಗೆ ಕೈ ನೋಡಿದ್ರಿಲ್ಲ ರೀ ಬಳಗಾರ? ಹೇಳ್ರಿ. ತೆಳಗಿಡ್ರಿ. ಏರ್ಸ್ಬೇಕನ್ರಿ ಬಳಿ? ಮತ್ ನೀವು ಆಗ ಏರಿಸ್ಲಿಲ್ಲ, ಕೈ ಕೊಟ್ಟು ಬಳಿ ಅಂದ್ರ ನೀವ್ ಏರಿಸ್ಲಿಲ್ಲ ಅಂದ್ರ ನಾ ಹೆಂಗ್ ಏರಿಸ್ಕೋಬೇಕ? ನಾ ಏರಿಸ್ಕೊಲ್ಯಾ? ನಾನ ಏರಿಸ್ತೀನಿ. ನೀವು ಗಟ್ಟಿದ್ರೆ ನಾನೇ ಏರಿಸ್ತೀನಿ. ಯಾರು ಬೇಡ ಅಂತಾರಿ? ಕೈ ತಗೋರಿ. ಸರಿ. ಸಾಕಂತ ಚುಕ್ಕಿ ಬಣಿಯ ತಂದೆನ ನಾನ ಹೊತ್ತಿ ಹಿಡಿಸಾಕಂತ ಸುತ್ತುಂಗರ ತಂದೆನ ನಾನ ನೀ ಬಾಲ ಚಂದ ಹೆಣ್ಣ ನನ್ನ ನಿನ್ನ ನೀ ಕಾಡಿಗೆ ಕಣ್ಣಿನ ಹೆಣ್ಣ ನಿನ್ನ ಮ್ಯಾಲ ಲೋಕದ ಕನ್ನ ಚಂದ ಹೆಣ್ಣ ಶಿರೋಳ ಲಕ್ಷ್ಮಿಯು ನೀನ ನೀ ಕಾಡಿಗೆ ಗಣ್ಣಿನ ಹೆಣ್ಣ ನಿನ್ನ ಮ್ಯಾಲ ಲೋಕದ ಬಣ್ಣ ಅವ್ವ ತಂದೆನು ನಾನ ನಿನ್ನಂತ ಚೆಲುವಿ ಇಲ್ಲ ನಿ ಬಾಳ ಹಗಮನಿ ಹೆಣ್ಣ ದಿಕ್ಕಿ ದಿಕ್ಕಿ ಹಿಡಿಸಾಕಂತ ಚುಕ್ಕಿ ಬಣಿಯ ತಂದೆನು ನಾನ ಚುಕ್ಕಿ ಚುಕ್ಕಿ ಹಿಡಿಸಾಕಂತ ಚುಕ್ಕಿ ಬಣಿಯ ತಂದೆನು ನಾನ 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 ನಾನ
ಈ ಒಂದು ಬೆಣ್ಣೆಯನ್ನು ಅಯ್ಯಯ್ಯೋ ಗಾತಾತಪ್ಪ ಗಾತಾತ ಲೇ ಗಟ್ಟಿದ ಗಡಿಗೆ ತೂತು ಕೆಡದ್ ಬಿಟ್ರಲ್ಲಿ ಹೆಂಗಲೇ ನಮ್ಮ ಮನ್ಯಾಗ ಇರುದು ಒಂದ ಗಡಿಗೆ ನಾ ಹೆಂಗ ಮಾಡ್ಲು ಯವ್ವ ಅಯ್ಯಪ್ಪ ನನ್ನ ಗಡಿಗೆ ಹೊಡೆದಿಲ್ಲೋ ಯಪ್ಪ ಇನ್ನ ಗಟ್ಟೈತ್ಯೋ ಯಪ್ಪ ತಗೋ ಬೋಗಾನೆ ಅಲ್ಲ ಗಡಿಗೆ ಯವ್ವ ಮಗಳ ಬಾಳ ಶಾಣ್ಯಾಕ ನೋಡವ್ವ ನೀ ಗಡಿಗೇನು ತೂತ್ ಬಿದ್ದಿಲ್ಲ ಕರೆ ಆದ್ರ ಗಡಿಗ್ಯಾಣಿ ಬೆನ್ನಿನ ಕಾಣುವಲ್ಲ ಹಂಗಂದ್ರೆ ಏನಪ್ಪ ಹಂಗಂದ್ರೆ ಏನಪ್ಪ ಹೌದು ನನಗೇನ ಒಂದು ನಮೂನಿ ಸಂಶಯ ಬರಾಕತ್ತೈತಿ ಯಪ್ಪ ನನ್ನ ಗಡಿಗೆ ಒಳಗ ಬೆಣ್ಣೆ ಇಲ್ಲ ಮೊಸರಿನ ಮಸಿಗೆ ಉಂಡೆದ ಒಣ್ಣೆ ನಾವನ್ ಹೌದವ ಮಗಳ ಉಂಡೆದವ ಕರೆ ಈ ಉಂಡಿ ತಗೊಂಡವ ಯಾರಂತ ಕೇಳಾಕತ್ತೀನಿ ಕೊಡಿ ಯಪ್ಪ ನನ್ನ ಗಡಿಗೆ ಬೆಣ್ಣೆ ಒಳಗ ಇವ ಕಾಸಿ ನೋಡ್ತೀನಿ ಅಂತ ಅಂದ ಹೌದವ್ವ ನೀ ಎಲ್ಲ ಗಡಿಗೆ ತಂದು ಬಿಸಿಲಿಗಿಟ್ಟ ಅವ ಸೂರ್ಯ ಕಾಸಿದ ತುಪ್ಪಾತ ನೀ ಅದು ತುಪ್ಪಾಗು ಮಠ ಎಲ್ಲಿ ಹೋಗಿದ್ದಿ ಅಪ್ಪ ಅದು ಅಪ್ಪ ಬಳಿ ಏರಿಸ್ಕೊಳಕತ್ತಿ ಗಪ್ಪಪ್ಪ ಏಳು ಮತ್ತೆ ಟೈಮ್ ಕೊಡೋ ಯಪ್ಪ ಅಪ್ಪ ಅದು ಹೇಳ ಬಡ ಬಡ ಇವುದಲ್ಲ ಈ ಸೂರ್ಯನ ಕಡೆ ಬಳೆ ಹಾಕಿಸ್ಕೊಳಕತ್ತಿದ್ದ ಹೌದಾ ಅಲ್ಲೇ ಬಳೆಗಾರ ಹೇಳ್ರಿ ನನ್ನ ಮಗಳಿಗೆ ಬಳಿ ಏರಿಸಿದೆ ಎಣ್ಣೆ ಇಲ್ರಿ ಏಡ್ಸೇ ಇಲ್ಲ ಇನ್ನು ಅಲ್ಲೇ ಏರಿಸಿಲ್ಲ ಅಂತಿ ಆಕಿ ಕೈ ಮಗನ ಹಿಂಗ್ ಹಿಡ್ಕೊಂಡ್ ನಿಂತಿ ಅಲ್ರಿ ನಿಮ್ಮ ಮಗಳು ಬಂದು ಬೋಟ್ ಹಿಡ್ಕೊಂಡ್ ನಿಂತಿ ನಿಮ್ಮ ಮಗಳು ಬಂದು ಎಬ್ಸಿದ್ಲು ಮ್ಯಾಗ ಹಾ ಅದಕ್ಕ ಸೈಜ್ ನೋಡಾಕತ್ತಿದ್ದೆ ಸೈಜ್ ಸೈಜ್ ನೋಡಾಕತ್ತಿದ್ದೆ ಸೈಜ್ ಏಟ್ ಐತೆ ಅಂತ ನೋಡಾಕತ್ತಿದ್ದೆ ಅಷ್ಟೊಳಗ ನೀವು ಬಂದ್ಬಿಟ್ರಿ ಹೌದಲ್ಲ ತಪ್ಪರೆ ಮಗನ ನೋಡಪ್ಪ ನಮ್ಮ ಮಗಳಿಗೆ ಹಾಕಿ ಏರಿಸಂದ್ರು ಏರಿಸ್ಬೇಡ ನೀ ಬಳಿ ಇಲ್ರಿ ನಾ ಏಡ್ಸೋದಲ್ರಿ ಆತವ ಮಗಳ ಮನಿಗೆ ಹೋಗುನು ಮತ್ತ ನೋಡಿಲ್ಲೇ ನಿನಗೆ ಒಂದೊಂದು ಮಾತು ಹೇಳ್ತೀನಿ ಏನ್ ಪಪ್ಪ ಈ ರಸ್ತಾದಾಗ ಬಳಿ ಏರಿಸ್ಕೊಳಕ್ ಹೋಗ್ಬೇಡ ಯಾಕಂತ ತಿಳ್ಕೊ ಯಾಕ ಈ ನಾಯ್ಕಲ್ ಮಠ ಕಟ್ಟಿಗೆ ಸುಳಿಕೆರಿ ಮಾಂತೇಶ ಎಡಳ್ಳಿ ಮುದಿಯ ನಮ್ಮ ಲೆಂಕೆಪ್ನರ್ ಕಿಸ್ತ ಡಿಸ್ಕ ಇವ್ರೆಲ್ಲ ನೋಡಿದ್ರಪ್ಪ ಅಂತಂದ್ರ ಅಂದ್ರ ನಿನಗೆ ಏರ್ಸಾಕ್ ಚಾಲು ಮಾಡ್ತಾರ ಯಪ್ಪ ಏನದ ಬಳಿ ಹಿಂಗನ ಅದಕ್ಕೆ ನಿನಗೆ ಏನಾರ ಏರಿಸ್ಕೊಳಂಗ ಆಗಿತ್ತಂದ್ರ ಮನ್ಯಾಗ ಹೋಗಿ ಏರಿಸ್ಕೋ ಬಳಿ ಅಪ್ಪ ನೋಡ್ ಪಪ್ಪ ನಾ ಇವನು ಕಡೆನ ಏರಿಸ್ಕೂತೀನಿ ಬೇಡ ಮನ್ಯಾಗ ಏನ್ ಹೇಳಿನಿ ಅಪ್ಪ ಏನಿದ್ರು ಮನ್ಯಾಗ ಅಪ್ಪ ಅಪ್ಪ ಏರಿಸ್ತೀನೋ ಮುದುಕ ನಾ ಏರಿಸ್ಕೊತೀನಿ ಏರಿಸ್ತೀನೋ ನಾ ಏರಿಸ್ಕೊತೀನಿ ಬಿಡುದಿಲ್ಲ ನಾ ಏರಿಸ್ಕೊತೀನಿ ಮುದುಕ ಏರಿಸ್ಕೊತೀನಿ ಪಪ್ಪ ಬಾಬಾ ಬೇಡ ನಾ ಏರಿಸ್ಕೊತೀನಿ ಮುದುಕ ಲೇ ಹೋಗ್ಲಿ ಮುದುಕ ನಿನ್ನ ಮಗಳಿಗೆ ಒಮ್ಮೆರ ಬಳಿ ಏರಿಸಿ ಆಕಿನ ಬ್ಯಾನಿ ಗಡಿಗೆ ಕಣಲ್ ಅನಿಸ್ಲಿಲ್ಲ ಅಂದ ಬಳಗಾರ ಚೆನ್ನ ತಾಯಿ ಕಾಂಚನೇಶ್ವರಿ ಕೃಪಾಶೀರ್ವಾದದಿಂದ ಡಾಕ್ಟರ್ ಕೋರ್ಸ್ ಏನೋ ಮುಗಿಯಿತು. ಇನ್ನು ಮುಂದೆ ನನ್ನ ಜೀವನದ ಬಾಳ ಸಂಗಾತಿಯನ್ನಾಗಿ ಇದೇ ಗ್ರಾಮದ ಅಗರ್ಭ ಶ್ರೀಮಂತ ಧರ್ಮೇಂದ್ರ ಅವರ ಮಗಳನ್ನು ಬಯಸಿದ್ದೇನೆ ನಿಜ. ಅವರ ತಂದೆಯೂ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಒಮ್ಮೆಯಾದರೂ ಆ ಜ್ಯೋತಿಯವರನ್ನು ಭೇಟಿಯಾಗಿ ಈ ಮದುವೆ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿ ಒಮ್ಮೆ ಅವರ ಮನೆಗೆ ಹೋದರಾಯಿತು.